ಮಿಡಲ್ ಕ್ಲಾಸ್ ಫ್ಯಾಮಿಲಿ. ಇಲ್ಲಿ ಊಟದ ಸಿಸ್ಟಮ್ ಅಂದ್ರೆ ಊಟದ ಮೆನು ಐತ್ಲಾ ಒಂಥರ ಚೇಂಜ್, ಒಂಥರ ಡಿಫರೆಂಟ್ ರೀ. ನೋಡ್ರಿ ಎಂದಿನಂತೆ ಮುಂಜಾನೆ ನಾಷ್ಟಾಕ ಒಂಥರ ಉಪ್ಪಿಟ್ಟು ಮಾಡ್ತಾರೆ, ಅವಲಕ್ಕಿ ಮಾಡ್ತಾರೆ, ಇಡ್ಲಿ ವಡ ಅವ್ರವ್ರ ಅನುಕೂಲ ತಕ್ಕಂಗ ಮಾಡ್ತಾರೆ. ಆದ್ರ ಮುಂಜಾನೆ ಏನು ಬಡದ ನೀವು ಏನು ಹಾಳಾಗಿ ಹೋಗಿರ್ತಾರಲ್ಲ, ಅದ್ರ ದುಡ್ಯಾಕಂತ ಹೋಗಿರ್ತಾರಲ್ಲ, ತಿಂದು ಗಿಂದು ಎಲ್ಲ ಕೆಲಸ ಗಿಲ್ಸ ಬಗಿಸಿ ಮಾಡಿ ರಾತ್ರಿ ಉಣ್ಣಾಕಂತ ಬರ್ತಿರಲ್ಲ, ಉಣ್ಣಾಕಂತ ತಾಟ್ ಹಚ್ಚಿರ್ತಾರ, ಒಂದ್ ಕಡೆ ಗುಂಪಿಟ್ಟಿರ್ತಾರ. ಮುಂಜಾನೆ ಮಾಡಿದ್ದ ಉಪ್ಪಿಟ್ಟು, ಅವಲಕ್ಕಿ, ದಪಾಟಿ, ಮುಂಜಾನೆ ಮಾಡಿದ ಇಡ್ಲಿದ ಅದ ಚಟ್ನಿ ಉಳಿಸಿಟ್ಟಿರ್ತಾರೆ ಫ್ರಿಜ್ದಾಗ. ಆದ್ರ ಕೂಡ ಅದನ್ನ ಚಪಾತಿ ತಿನ್ಬೇಕು ಅಂತ ರೈಸ್ ಹಚ್ಕೊಂಡ್ ಕಲಸ್ಕೊಂಡ್ ತಿನ್ಬೇಕು. ಒಂದಕ್ಕೊಂದು ಕಾಂಪಿಟೇಷನ್ ಇಲ್ರಿ. ಹೆಂಗ ತಿನ್ನೋದು ಅಂತಾರ, ಹೆಂಗ ತಿನ್ನೋದು ಒಂದಕ್ಕಿಂತ ಸಾಮಾನ್ ಇಲ್ಲ, ಸೂತ್ರಿಲ್ಲ. ಆ ಮುಂಜಾನೆ ಹೊತ್ತಿದ್ ಉಪ್ಪಿಟ್ಟು ಕೂಡ ಇಲ್ಲಿ ಅಂಡ ಕಡೆ ಸೇರುವ ಕಲಸ್ಕೊಂಡ್ ಬಡಿಬೇಕಂತ. ಇಲ್ಲಿ ಟೈಮ್ ಟೇಬಲ್ ಅನ್ನೋದಿಲ್ರಿ. ನೀವೆಲ್ಲ ಇಡ್ಲಿ ವಡ ಮುಂಜಾನೆ ಎದ್ದ ಮೇಲೆ ತಿಂತೀರಿ. ನಮ್ ಕಡೆ ರಾತ್ರಿನೂ ಕೊಡ್ತಾರ, ಮಧ್ಯಾಹ್ನನೂ ಕೊಡ್ತಾರ, ಆ ಮರ್ದಿನೂ ಕೊಡ್ತಾರ. ಇಲ್ಲಿ ಹೆಚ್ಚು ಕಮ್ಮಿ ಹಾಕಾವ್ ಏನ್ ಹಾಕ ಒಟ್ಟ ತಲೆಗೆ ದಿಗಿಲು ಬಡ್ದಂಗ ಆಗ್ಬೇಕು. ನಿಮ್ದು ಟೈಮ್ ಟೇಬಲ್ ಅನ್ನೋದಿಲ್ಲ, ಕಾಂಬಿನೇಷನ್ ಅಂತೂ ಮ್ಯಾಟ್ರೇ ಆಗಂಗಿಲ್ಲ. ಒಂಥರ ಡಿಫ್ರೆಂಟ್ ಫುಡ್ ನಿಮಗೆ ಸಿಗಬೇಕಾದ್ರೆ ಅದು ಮಿಡಲ್ ಕ್ಲಾಸ್ ಫ್ಯಾಮಿಲಿದಾಗ ಮಾತ್ರ ಸಿಗಾಕ್ ಸಾಧ್ಯ ಐತಿ. ಯಾಕಂದ್ರೆ ನಾವು ಫುಡ್ ವೇಸ್ಟ್ ಮಾಡಂಗಿಲ್ಲ. ಮಧ್ಯಮ ವರ್ಗದ ಕುಟುಂಬದ ರಾತ್ರಿ ಅನ್ನ ಉಳಿದಿತ್ತಂದ್ರ ಮುಂಜಾನೆ ಅವನು ಏನ್ ಯಾಕೆ ಮಾಡಿ ಜುಗಾಡ್ ಮಾಡಿ ಅದನ್ನ ಬಿರಿಯಾನಿ ಮಾಡುವಂತ ತಿನ್ನುವಂತ ಐಡಿಯಾ ಯಾರಿಗಾದ್ರು ಇದ್ರೆ ಅದು ಮಿಡಲ್ ಕ್ಲಾಸ್ ಫ್ಯಾಮಿಲಿದವ್ರಿಗೆ.